ಹಲೋ ಯಂಗ್ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಿಮ್ಮ DCET 2026ಗೆ ಯಾರೆಲ್ಲ ಅಬ್ಜೆಕ್ಷನ್ಸ್ ಅನ್ನ ರೈಸ್ ಮಾಡಿದ್ರು, ಸೊ ಅವ್ರಿಗೆ ಇವತ್ತು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಬಿಕಾಸ್ ನಿಮ್ಮ DCET 2026 ರಿವೈಸ್ಡ್ ಆನ್ಸರ್ ಕೀ ಅಫಿಷಿಯಲ್ ಆಗಿ ಎನೇಬಲ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್. 23ಗೆ ನಿಮ್ಮ ಎಕ್ಸಾಮಿನೇಷನ್ಸ್ ಆಗಿತ್ತು, 25ಗೆ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ್ರು. ಅದಾದ ನಂತರ ಅಬ್ಜೆಕ್ಷನ್ಸ್ ಅನ್ನ ರೈಸ್ ಮಾಡಿದ್ರು ಮೆನಿ ಸ್ಟೂಡೆಂಟ್ಸ್. ಸೊ ಇವತ್ತು ನಿಮಗೆ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ there are many objections has been raised, but specialized subject faculties ಕಡೆಯಿಂದ ವೆರಿಫೈ ಮಾಡಿಸಿದಾದ ನಂತರ ಓನ್ಲಿ 2 ಕ್ವೆಶನ್ಸ್ನ ಕನ್ಸಿಡರ್ ಮಾಡಿ ಅದಕ್ಕೆ ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನ ಬಿಟ್ಟಿದ್ದಾರೆ. ಉಳಿದ ಯಾವುದಕ್ಕೂ ಸಹ ಬೇರೆ ಯಾವುದೇ ಚೇಂಜಸ್ ಇಲ್ಲ ಅನ್ನೋದನ್ನು ಸಹ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ಯಾವ ಕ್ವೆಶನ್ಸ್ಗೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ದಿಸ್. ಫಸ್ಟ್ 25th ಯಾವ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದಾರೋ ಆ ಕಾಲಮ್ ಇದೆ. ಸೆಕೆಂಡ್ ರಿವೈಸ್ಡ್ ಕೀ ಆನ್ಸರ್ಸ್ ಕಾಲಮ್, ಅಂಡ್ ಥರ್ಡ್ ಇಸ್ ಡಿಫರೆಂಟ್ ಪೇಪರ್ ವರ್ಷನ್ಸ್ ಕೋಡ್. ಹೇಗಿದೆ ನೋಡೋದು ಅಂದರೆ ವೆರಿ ಸಿಂಪಲ್. 25th ಆಪ್ಷನ್ಸ್ 2 ಕ್ವಶನ್ಸ್ ಆನ್ಸರ್ಸ್ ಅನ್ನ ಕೊಟ್ಟಿದ್ರು ಫಾರ್ ದ A1 ವರ್ಷನ್ ಅಲ್ಲಿ. 22nd ಕ್ವಶನ್ಸ್ಗೆ 2 ಅಂತ ಕೊಟ್ಟಿದ್ರು. ಬಟ್ ರಿವೈಸ್ಡ್ ಕೀ ಆನ್ಸರ್ ಪ್ರಕಾರ 2 ಆದರೂ ಆಗಿರ್ಬೋದು ಅಥವಾ 3 ಆದರೂ ಆಗಿರ್ಬೋದು. ಈವನ್ B1 ಅಲ್ಲಿ 72 ಕ್ವೆಶನ್ಸ್ಗೆ ಆಪ್ಷನ್ಸ್ 2 ಅಂತ ಕೊಟ್ಟಿದ್ರು, ಬಟ್ ರಿವೈಸ್ಡ್ ಕೀ ಆನ್ಸರ್ ಪ್ರಕಾರ ಆಪ್ಷನ್ 2 ಆರ್ 3. ಹಾಗೆಯೇ ಪ್ರತಿಯೊಂದು ವರ್ಷನ್ಸ್ ಕೋಡ್ಗೂ ಸಹ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು ನಿಮ್ಮ ವರ್ಷನ್ ಕೋಡ್ ಯಾವುದು ಅಂದರೆ ನೀವು ಯಾವ ಆನ್ಸರ್ಸ್ ಅನ್ನ ಮಾರ್ಕ್ ಮಾಡಿದ್ದೀರಾ ಇನ್ OMR ಶೀಟಲ್ಲಿ ಅದನ್ನ ಕಂಪೇರ್ ಮಾಡಬೇಕಾಗುತ್ತೆ ನ್ಯೂ ಆನ್ಸರ್ ಕೀ ಜೊತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ 1 or 2 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಡೆಫಿನೆಟ್ಲಿ ನಿಮ್ಮ ರ್ಯಾಂಕು ಸಹ ಇದರಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವತ್ತೇ ನೀವು ನಿಮ್ಮ OMR ಶೀಟ್ನ ಕಂಪೇರ್ ಮಾಡಿ ಆ್ಯಂಡ್ ದೆನ್ ಈ ಏನು ಕ್ವೆಶನ್ಸ್ ನಂಬರ್ ಕೊಟ್ಟಿದ್ದಾರಲ್ಲ ವರ್ಷನ್ ಕೋಡ್ ಅಕಾರ್ಡಿಂಗ್ ಕ್ವೆಶನ್ ನಂಬರ್ಸ್ ಇದ್ರ ಜೊತೆ ಕಂಪೇರ್ ಮಾಡಿ. ಸೊ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಕಂಪ್ಲೀಟ್ DCET ಕೌನ್ಸಿಲಿಂಗ್ ಕುರಿತಾದಂತೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಆ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗಬೇಕು ಅಂದರೆ ನಮ್ಮ ವಾಟ್ಸಪ್, ಟೆಲಿಗ್ರಾಮ್ ಆಸ್ ವೆಲ್ ಆಸ್ ಯೂಟ್ಯೂಬ್ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.